ನಮಸ್ತೆ ಸ್ನೇಹಿತರೆ, ತಪೋಬಂಧ ಬಳಗಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ದಶವಾಯುಗಳ ಕುರಿತು ತಿಳಿಯೋಣ. ಮಾನವ ದೇಹದಲ್ಲಿಯ ದಶವಾಯುಗಳ ಸ್ಥಾನ ಕ್ರಿಯೆಗಳನ್ನು ಕರ್ಣಹಸಿಗೆಯಲ್ಲಿ ತಿಳಿಸಲಾಗಿದೆ. ಇನ್ನಷ್ಟು ಸರಳವಾಗಿ ವಚನಗಳಲ್ಲಿ ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಅದು ಹೀಗಿದೆ: ಶ್ರೋತ್ರ, ನೇತ್ರ, ಜಿಹ್ವೆ, ತ್ವಕ್ಕು, ಘ್ರಾಣವೆಂಬ ಪಂಚೇಂದ್ರಿಯಗಳ ಕೂಡಿಕೊಂಡು ಇಚ್ಛಯಿಸುವ ದಶವಾಯುಗಳಾವೆಂದರೆ ರೇಚಕ, ಪೂರಕ, ಕುಂಭಕ ರೂಪಿಂದ ಚೇಷ್ಟಿಸುವುದೊಂದು ಪ್ರಾಣವಾಯು, ರಸಂಗಳ ನಿರಂಗಳ ಮಾಡಿ ಮಲಮೂತ್ರಂಗಳ ನಡೆಸುವುದೊಂದು ಅಪಾನವಾಯು, ಶಕ್ತಿ ಚೇಷ್ಟೆಯ ಮಾಡುವುದೊಂದು ವ್ಯಾನವಾಯು, ಪಾದವ ನೆಲಕ್ಕಿಕ್ಕಿ ನಡೆಸುವುದೊಂದು ಉದಾನವಾಯು, ಸಮಧಾತುಗಳನ್ನಂದು ಅನ್ನಪಾನಾದಿಗಳ ಪಸರಿಸುವುದೊಂದು ಸಮಾನವಾಯು, ರಸವ್ಯಾಪ್ತಿಯ ಮಾಡುವುದೊಂದು ನಾಗವಾಯು, ಗರವಟಿಗೆಯ ತೊಳಲುವುದೊಂದು ಕೂರ್ಮವಾಯು, ಆಕಳಿಗೆ ಮೈ ಮುರಿಯುವಂತವುಗಳ ಮಾಡುವುದೊಂದು ಕೃಕರವಾಯು, ಊಕರಿಕೆ ಮಾಡುವುದೊಂದು ದೇವದತ್ತವಾಯು, ನುಡಿಯ ಬುದ್ಧಿಯ ಮಾಡಿ ನಡೆಸುವುದೊಂದು ಧನಂಜಯವಾಯು. ಇಂತಿ ದಶವಾಯುಗಳ ಸ್ಥಾನಗಳಾವುವೆಂದರೆ ಹೃದಯದಲ್ಲಿ ಪ್ರಾಣವಾಯು, ಗುಹ್ಯದಲ್ಲಿ ಅಪಾನವಾಯು, ನಾಭಿಯಲ್ಲಿ ಸಮಾನವಾಯು, ಕಂಠದಲ್ಲಿ ಉದಾನವಾಯು, ಸಮಸ್ತ ಸಂದುಗಳಲ್ಲಿ ವ್ಯಾನವಾಯು, ಇಡಾನಾಳದಲ್ಲಿ ನಾಗವಾಯು, ಪಿಂಗಳ ನಾಳದಲ್ಲಿ ಕೂರ್ಮವಾಯು, ಸುಷುಮ್ನ ನಾಳದಲ್ಲಿ ಕೃಕರವಾಯು, ಹಸ್ತದಲ್ಲಿ ದೇವದತ್ತವಾಯು, ಜಿಹ್ವೆಯಲ್ಲಿ ಧನಂಜಯವಾಯು. ಇಂತಿ ವಾಯು ಪ್ರಾಣಿಯ ಕಳೆದು ಲಿಂಗ ಪ್ರಾಣಿಯ ಮಾಡಬಲ್ಲದೆ ಕೂಡಲ ಚನ್ನ ಸಂಗಯ್ಯನಲ್ಲಿ. ಅದೇ ಯೋಗ. ಪಂಚಮಹಾಭೂತಗಳಲ್ಲಿಯ ಒಂದಾದ ವಾಯುತತ್ವದಲ್ಲಿಯ ಸೂಕ್ಷ್ಮಗಳ ಉಪಯೋಗಾಧಾರವು ಮಾನವನಿಗೆ ಮುಖ್ಯವಾಗಿದ್ದು, ಮಾನವ ದೇಹದಲ್ಲಿಯ ವಾಯುತತ್ವದ ಉಪಯೋಗಕ್ಕನುಸಾರ ವಿಂಗಡಣೆಯಾದಂತಿದೆ. ದೇಹದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಯಾವ ರೀತಿಯ ಕಾರ್ಯ ನಡೆಯುವುದೋ ಅದರ ಪ್ರಕಾರ ವಾಯುತತ್ವದ ಸೂಕ್ಷ್ಮಗಳ ಹೆಸರು ಬೇರೆ ಬೇರೆಯಾದಂತಿದೆ. ಅವುಗಳ ನಾಮಕರಣವು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯ ಹೀಗೆ 10 ರೀತಿಯ ವಿಂಗಡಣೆ ಮಾಡಿದ್ದಾರೆ. ಈ ವಾಯುತತ್ವದ ವಿಂಗಡೆಗನುಸಾರವಾಗಿ ಇವಕ್ಕೆ ಸ್ಥಾನ, ಧರ್ಮ, ಕರ್ಮ, ವರ್ಣಗಳ ವಿವರ ಎಂತಿದೆ. ಪ್ರಾಣವಾಯು ಇದು ಇಂದ್ರನೀಲವರ್ಣ ಹೊಂದಿದ್ದು ಹೃದಯ ಸ್ಥಾನದಲ್ಲಿದೆ. ಅಂಗುಷ್ಟ ತೊಡಗಿ ಘ್ರಾಣಾಗ್ರ ಪರ್ಯಂತರ ಸಪ್ರಾಣಿಸಿಕೊಂಡು ಉಚ್ಛ್ವಾಸ ನಿಶ್ವಾಸನಂಗೈಸಿ ಅನ್ನ ಜೀರ್ಣಕರಣವಂ ಮಾಡಿಸುತ್ತಿಹುದು. ಅಪಾನವಾಯು ಇದು ಹರಿತವರ್ಣದಲ್ಲಿದ್ದು ಗುದ ಸ್ಥಾನದಲ್ಲಿದೆ. ಮೂಲ ಮಲಮೂತ್ರಂಗಳ ವಿಸರ್ಜನವಂ ಮಾಡಿಸಿ ಅಧೋದ್ವಾರಂ ಬಲಿದು ಅನ್ನರಸ ವ್ಯಾಪ್ತಿಯಂ ಮಾಡಿಸುತ್ತಿಹುದು. ವ್ಯಾನವಾಯು ಇದು ಗೋಕ್ಷರ ಬಣ್ಣದಾಗಿದ್ದು ಸರ್ವಸಂಧಿಯಲ್ಲಿದೆ. ನೀಡಿಕೊಂಡಿಹುದನು ಮುದುಡಿಕೊಂಡಿಹುದು, ಅನವು ಮಾಡಿಸಿ ಅನ್ನಪಾನಂ ತುಂಬಿಸುತ್ತಿಹುದು. ಉದಾನವಾಯು ಇದು ಎಳೆ ಮಿಂಚಿನ ವರ್ಣದಲ್ಲಿದ್ದು ಕಂಠಸ್ಥಾನದಲ್ಲಿದೆ. ಸೀನುವ, ಕೆಮ್ಮುವ, ಕನಸು ಕಾಣುವ, ಏಳಿಸುವ, ವರ್ಧಿಸಿ ರೋದನಗಳಂ ಮಾಡಿಸಿ ಛೇಡಿಸಿ ರೋದನಗಳಂ ಮಾಡಿಸಿ ಅನ್ನರಸ ಆಹಾರ ಸ್ಥಾಪನಮಂಗೈಸುತ್ತಿಹುದು.
ಸಮಾನವಾಯು ಇದು ನೀಲವರ್ಣದಲ್ಲಿದ್ದು ನಾಭಿಸ್ಥಾನದಲ್ಲಿದೆ. ಅಪಾನ ಮಸ್ತಕ ಪರ್ಯಂತರ ಸಪ್ರಾಣಿಸಿಕೊಂಡು ಅನ್ನರಸಯಂ ಎಲ್ಲ ರೋಮನಾಳಂಗಳಿಗೆ ಹಂಚಿಕ್ಕುತ್ತಿಹುದು. ಈ 5 ಪ್ರಾಣಪಂಚಕಗಳು ಪ್ರಾಣವಾಯುವಿನಲ್ಲಿಯ 5 ಭಾಗಗಳು. ನಾಗವಾಯು ಇದು ಪೀತವರ್ಣದಲ್ಲಿದ್ದು ರೋಮನಾಳಂಗಳಲ್ಲಿದೆ. ಚಲನೆ ಇಲ್ಲದೆ ಹಾಡಿಸುತ್ತಿಹುದು. ಕೂರ್ಮವಾಯು ಇದು ಶ್ವೇತವರ್ಣದಲ್ಲಿದ್ದು ಉದರ ಲಲಾಟದಲ್ಲಿದೆ. ಶರೀರಮಂ ತಾಳ್ದು ದೇಹಂ ಪುಷ್ಟಿಯಂ ಮಾಡಿಕೊಂಡು ಬಾಯಿ ಮುಚ್ಚುತ್ತಾ ತೆರೆಯುತ್ತಾ ನಯನದಲ್ಲಿ ಉನ್ಮಿಲನವಂ ಮಾಡಿಸುತ್ತಿಹುದು. ಕೃಕರವಾಯು ಇದು ಅಂಜನ ವರ್ಣದಲ್ಲಿದ್ದು ನಾಸಿಕಾಗ್ರದಲ್ಲಿದ್ದು ಕ್ಷುಧಾದಿ ಧರ್ಮಗಳಂ ನೆಗಳಿಸಿ ಗಮನಾಗಮನಗಳಂ ಮಾಡಿಸುತ್ತಿಹುದು. ದೇವದತ್ತವಾಯು ಇದು ಸ್ಫಟಿಕವರ್ಣ ಹೊಂದಿದ್ದು ಗುಹೆ ಕಟಿಕ ಸ್ಥಾನದಲ್ಲಿದ್ದು ಕುಳ್ಳಿರ್ದಲ್ಲಿ ಮಲಗಿಸಿ ಮಲಗಿರ್ದಲ್ಲಿ ಏಳಿಸಿ ನಿಂದರಿಸಿ ಚೇತರಿಸಿ ವರಲಿಸಿ ಮಾತನಾಡಿಸುತ್ತಿಹುದು. ಧನಂಜಯವಾಯು ಇದು ನೀಲವರ್ಣ ಹೊಂದಿದ್ದು ಬ್ರಹ್ಮರಂಧ್ರ ಸ್ಥಾನದಲ್ಲಿದೆ. ಕರ್ಣದಲ್ಲಿ ಸಮುದ್ರ ಘೋಷವಂ ಘೋಷಿಸಿ ಮರಣಕಾಲಕ್ಕೆ ನಿಘೋಷಮಪ್ಪುದು. ಈ 5 ನಾಗಪಂಚಕಗಳು ಇಂತಿವು ದಶವಾಯುಗಳ ಸ್ಥಾನ ಮತ್ತು ಕ್ರಿಯೆ. ಈ ಪ್ರಾಣವಾಯುವಿನಲ್ಲಿಯ ಕ್ರಿಯೆಗಳ ಭೇದದಿಂದ ಪಂಚವಾಯುಗಳ ನಾಮವನ್ನು ಹೆಸರಿಸಿದ್ದಾರೆ. ಹಾಗೆಯೇ ನಾಗವಾಯುವಿನಲ್ಲಿಯ ಕ್ರಿಯಾಭೇದದಿಂದ ಮತ್ತೆ 5 ಹೆಸರುಗಳನ್ನು ಹೆಸರಿಸಿದ್ದಾರೆ. ವಾಯುವಿನ ವಿವಿಧ ಕ್ರಿಯೆಗಳಿಂದ ಮಾನವ ಪ್ರಾಣಿಯು ಎಲ್ಲ ಕ್ರಿಯೆಗಳಲ್ಲಿ ವಾಯುವಿನ ಕಸರತ್ತು ಅಡಗಿದಂತಿದೆ. ಜನನದಿಂದ ಮರಣದವರೆಗಿನ ಎಲ್ಲ ಭೌತಿಕ ಮತ್ತು ಮಾನಸಿಕ ಕ್ರಿಯೆಗಳ ಸಹಕಾರಿಯಾಗಿ ವಾಯುವಾಗಿ ಇವುಗಳ ಅರಿವಿನಿಂದ ತಿಳಿದು ಬರುವುದು. ಮಾನವ ವಾಯು ಪ್ರಾಣಿಯಾಗಿದ್ದಾನೆಂದು ಇಂತಿ ವಾಯು ಪ್ರಾಣಿಯ ಕಳೆದು ಲಿಂಗ ಪ್ರಾಣಿಯ ಮಾಡಬಲ್ಲದೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಅದೇ ಯೋಗ ಎನಿಸುವುದು ಎಂಬುದನ್ನು ಚನ್ನಬಸವಣ್ಣನವರು ವಿವರಿಸಿ ಮಾನವನಲ್ಲಿ ಜೀವಭಾವ ಅಳಿದು ದೇವಭಾವ ಮೂಡಿಸಿಕೊಳ್ಳಲು ದಾರಿ ತೋರಿಸಿದ್ದಾರೆ. ಪ್ರಾಣವಾಯು ಹರಿದಲ್ಲಿ ಲಿಂಗ ಪ್ರಾಣವ ಮರೆದು ತನುಮನ ಧನವೇ ಪ್ರಾಣವಾಗಿಹುದು. ಅಪಾನವಾಯು ಹರಿದಲ್ಲಿ ಲಿಂಗ ಬಯಕೆಯ ಮರೆದು ಷಡೂರಸನ್ನಾದ ಬಯಕೆಯಾಗಿಹುದು. ವ್ಯಾನವಾಯು ಹರಿದಲ್ಲಿ ಲಿಂಗ ಧ್ಯಾನವ ಮರೆದು ಚತುರ್ವಿಧ ಪೀತಕವೇ ಜ್ಞಾನವಾಗಿಹುದು ಧ್ಯಾನವಾಗಿಹುದು. ಉದಾನವಾಯು ಹರಿದಲ್ಲಿ ಲಿಂಗವ ಬಿಟ್ಟು ಉದ್ದೇಶ ಗಮನಿಯಾಗಿಹನು. ಸಮಾನವಾಯು ಹರಿದಲ್ಲಿ ಚತುರ್ವಿಧ ಸಾರಾಯವ ಮರೆದು ಕಲುಮರನಾಗಿಹನು. ನಾಗವಾಯು ಹರಿದಲ್ಲಿ ಸುಭಾಷಿತ ಗೋಷ್ಠಿಯ ಕೇಳಲಲ್ಲದೆ ಕುಭಾಷಿತ ಕುಚಿತ್ತರ ಶಬ್ದವ ಕೇಳಿಹನೆಂಬನು. ಕೂರ್ಮವಾಯು ಹರಿದಲ್ಲಿ ಸುಜ್ಞಾನವ ಬಿಟ್ಟು ಅಜ್ಞಾನ ಸಂಭಾಷಣೆಯ ಮಾಡಿಹನೆಂಬನು. ಕೃಕರವಾಯು ಹರಿದಲ್ಲಿ ಸುಗುಣವ ಬಿಟ್ಟು ದುರ್ಗುಣಕ್ಕೆ ಬರಿದೇ ಬಡವಾಗುತ್ತಿಹನು. ದೇವದತ್ತ ವಾಯು ಹರಿದಲ್ಲಿ ಆವ ವಿಚಾರವೂ ತೋರದೆ ಕೋಪದಲ್ಲಿ ಉರಿದೇಳುತ್ತಿಹನು. ಧನಂಜಯ ವಾಯು ಹರಿದಲ್ಲಿ ಅನೇಕ ಸಾಯಸದಿಂದ ಗಳಿಸಿದಂಥ ಧನವನ್ನು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಲಲ್ಲದೆ ಅರ್ಥವ ಮಾಡಿ ಕೆಡಿಸಿ ಕಳೆದು ಹೋಯಿತೆಂದು ಮರಗುತ್ತಿಹನು. ಇಂತಿ ದಶವಾಯುಗಳ ಭೇದವನರಿದು ಕೂಡಲ ಚನ್ನ ಸಂಗಯ್ಯನಲ್ಲಿ ನಿಲ್ಲಿಸುವುದೇ ಯೋಗ. ಪ್ರಾಣವಾಯು ನೇತ್ರನಾಳ, ಅಪಾನವಾಯು ಜಿಹ್ವನಾಳ, ವ್ಯಾನವಾಯು ಅಧಮನಾಳ, ಉದಾನವಾಯು ಕಮಲನಾಳ, ಸಮಾನವಾಯು ಮುಖನಾಳ, ನಾಗವಾಯು ಶ್ರೋತ್ರನಾಳ, ಕೂರ್ಮವಾಯು ಕಂಠನಾಳ, ಕೃಕರವಾಯು
ಚಂದ್ರನಾಳ, ದೇವದತ್ತವಾಯು ಸೂರ್ಯನಾಳ, ಧನಂಜಯವಾಯು ಬ್ರಹ್ಮನಾಳ ಎಂತಿವು ದಶವಾಯುಗಳ ಸ್ಥಾನ. ಮುಂದಿನ ಅಧ್ಯಾಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ನಮ್ಮ ನಮಸ್ಕಾರಗಳು.